ಮ್ಯಾಥ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಅಡಿಷನ್ ಚಾಪ್ಟರ್ನ ಮಾಡೋಣ. ಈಗ ನಾವು 4th ಸ್ಟ್ಯಾಂಡರ್ಡಲ್ಲಿ ಅಡಿಷನ್ ಆಫ್ 4 ಡಿಜಿಟ್ ನಂಬರ್ನ ಮಾಡಿದ್ದೀವಿ. ಇವಾಗ 5 ಡಿಜಿಟ್ ನಂಬರ್ ಅಡಿಷನ್ನ ಮಾಡೋಣ. ಈಗ ಒಂದಷ್ಟು ರಿವಿಷನ್ ಎಕ್ಸಸೈಸಸ್ ಕೊಟ್ಟಿದ್ದಾರೆ, ಅದನ್ನು ಮಾಡೋಣ. ಆ್ಯಡ್ ದ ಫಾಲೋಯಿಂಗ್. ನಾನೊಂದು ದೊಡ್ಡದು ತೊಗೊಂಡು ಮಾಡಿ ತೋರಿಸ್ತೀನಿ. ಸಿಂಪಲ್ ಅಡಿಷನ್ ನಿಮಗೆ ಗೊತ್ತೇ ಇದೆ. ಬಾರೋ ಅಲ್ಲ, ಕ್ಯಾರಿ. ಬಾರೋ ಅನ್ನೋದು ಸಬ್ಟ್ರಾಕ್ಷನಲ್ಲಿ ಬರುತ್ತೆ, ವಿತ್ ಕ್ಯಾರಿ ಅಡಿಷನ್ ಮಾಡೋದು. 1 1 5 6. ಈಗ ಇದು ಆ್ಯಡ್ ಮಾಡಿದ್ರೆ 6 + 3 9, 9 + 3 12, 1 ಕ್ಯಾರಿ 2 ಇಲ್ಲಿ. 5 + 5 10, 10 + 2 12, 1 ಕ್ಯಾರಿ 2 ಇಲ್ಲಿ. ನೆಕ್ಸ್ಟ್ 6 + 2 9, 10 11, 1 ಕ್ಯಾರಿ 1 ಇಲ್ಲಿ. 9 9 1 2 2 ಆಯಿತು. ಇದೇ ರೀತಿ ಬೇರೆದು ಅಡಿಷನ್ ಮಾಡಿದ್ದು, ಸಿಂಪಲ್ ಅಡಿಷನ್ ನಮಗೆ ಗೊತ್ತೇ ಇದೆ. ಇವಾಗ ಇದು ವರ್ಡ್ ಪ್ರಾಬ್ಲಮ್ಸು. ಸನ್ಮತಿ ಡೆಪಾಸಿಟೆಡ್ 3672 ಆನ್ ಮಂಡೇ ಆ್ಯಂಡ್ 4678 ಆನ್ ಟ್ಯೂಸ್ಡೇ. ಫೈಂಡ್ ದ ಟೋಟಲ್ ಅಮೌಂಟ್ ಡಿಪಾಸಿಟೆಡ್ ಬೈ ಹರ್. ಮಂಡೇ ಇಷ್ಟು ಡಿಪಾಸಿಟ್ ಮಾಡ್ತಾಳೆ, ಟ್ಯೂಸ್ಡೇ ಇಷ್ಟು ಡಿಪಾಸಿಟ್ ಮಾಡ್ತಾಳೆ. ಟೋಟಲ್ ಅವಳು ಎಷ್ಟು ಡಿಪಾಸಿಟ್ ಮಾಡ್ತಾಳೆ ಅಂದರೆ ಏನು ಮಾಡಬೇಕು? ಇವೆರಡನ್ನು ಆ್ಯಡ್ ಮಾಡಬೇಕು. ನಾನು ಸ್ಟೇಟ್ಮೆಂಟ್ ಬರಿತಾ ಇಲ್ಲ, ನೀವೇ ಬರೀರಿ ಸ್ಟೇಟ್ಮೆಂಟ್ ಬರೆಯೋದು ಸುಲಭ, ಕ್ವೆಶ್ಚನ್ ನೋಡೇ ಬರಿಬೋದು. ಮನಿ ಡಿಪಾಸಿಟೆಡ್ ಆನ್ ಮಂಡೇ 3672, ಮನಿ ಡೆಪಾಸಿಟೆಡ್ ಆನ್ ಟ್ಯೂಸ್ಡೇ 4678, ಟೋಟಲ್ ಮನಿ ಡೆಪಾಸಿಟೆಡ್. ಅಷ್ಟೇ, ಕ್ವೆಶ್ಚನ್ನ ನೋಡೇ ನೀವು ಸ್ಟೇಟ್ಮೆಂಟ್ಸ್ ಬರಿಬೋದು. ಇವಾಗ ಅಡಿಷನ್ ಮಾಡೋಣ. 3672 4678 ಏನಾಯಿತು ನೋಡಿ. 8 + 2 10, 1 ಕ್ಯಾರಿ 0. 7 7 14 + 1 15, 1 ಕ್ಯಾರಿ 5. 6 6 12, 12 + 1 30, 1 ಕ್ಯಾರಿ 3. 4 5 6 7 8 8 3 5 0 is the total money deposited. ಅದೇ ರೀತಿ ದ ಪಾಪ್ಯುಲೇಷನ್ ಆಫ್ ಅ ವಿಲೇಜ್ ಇಸ್ ದಿಸ್, ದ ಪಾಪ್ಯುಲೇಷನ್ ಆಫ್ ಅನದರ್ ವಿಲೇಜ್ ಇಸ್ ದಿಸ್. ವಾಟ್ ಈಸ್ ದ ಟೋಟಲ್ ಪಾಪ್ಯುಲೇಷನ್? ಇದಕ್ಕೆ ಸ್ಟೇಟ್ಮೆಂಟ್ಸ್ ಹೇಗೆ ಬರೀತೀರಾ? ಪಾಪ್ಯುಲೇಷನ್ ಆಫ್ ಒನ್ ವಿಲೇಜ್ 3389, ಪಾಪ್ಯುಲೇಷನ್ ಆಫ್ ಅನದರ್ ವಿಲೇಜ್ 4893. ಟೋಟಲ್ ಪಾಪ್ಯುಲೇಷನ್ ಅಂದರೆ ಏನು ಮಾಡಬೇಕು? ಎರಡನ್ನೂ ಆ್ಯಡ್ ಮಾಡಬೇಕು. 3389 + 4893 ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 9 + 3 12, 1 ಕ್ಯಾರಿ 2 ಇಲ್ಲಿ. 8 + 1 9, 9 9 18, 1 ಕ್ಯಾರಿ 8 ಇಲ್ಲಿ. 8 9 10 11 12, 1 ಕ್ಯಾರಿ 2 ಇಲ್ಲಿ. 4 + 3 7, 7 + 1 8, 8 2 ಇದು ಟೋಟಲ್ ವಿಲೇಜ್ದು ಪಾಪ್ಯುಲೇಷನ್ನು. ನಾನು ಹೇಳ್ದಂಗೆ ಸ್ಟೇಟ್ಮೆಂಟ್ ಬರೆಯೋದು ಕಷ್ಟ ಅಲ್ವೇ ಅಲ್ಲ, ಕ್ವೆಶ್ಚನ್ ನೋಡಿ ನೀವು ಸುಲಭವಾಗಿ ಸ್ಟೇಟ್ಮೆಂಟ್ಸ್ ಬರಿಬೋದು. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫ್ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ ಆಲ್ The number of students of first standard in all the schools of a panchayat is 1673. Number of first standard students 1673. Number of second standard students 1845. Number of third standard students, number of fourth standard students. ಈಗ ಟೋಟಲ್ ಸ್ಟೂಡೆಂಟ್ಸ್ ಅಂದರೆ ಏನು ಮಾಡಬೇಕು? ಎಲ್ಲ ಕುತ್ಕೊಂಡು ಆ್ಯಡ್ ಮಾಡಬೇಕು. 1673 ಫಸ್ಟ್ ಸ್ಟ್ಯಾಂಡರ್ಡು, ಆಮೇಲೆ 1845 ಸೆಕೆಂಡ್ ಸ್ಟ್ಯಾಂಡರ್ಡು, 1437 ಥರ್ಡ್ ಸ್ಟ್ಯಾಂಡರ್ಡು, 1547 ಫೋರ್ತ್ ಸ್ಟ್ಯಾಂಡರ್ಡ್. ಇವಿಷ್ಟನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಸೈನ್ ಹಾಕ್ಕೊಳ್ಳಿ, ಇಲ್ಲ ಒಂದೊಂದು ಸಲ ನೀವು ಮರ್ತೋಗ್ಬೋದು ಅಡಿಷನ್ ಮಾಡಬೇಕಾ ನಾನು ಸಬ್ಟ್ರಾಕ್ಷನ್ ಮಾಡಬೇಕಾ ಅಂತ. ಇಲ್ಲಿ ಪ್ಲಸ್ ಸೈನ್ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಅಡಿಷನ್ ಮಾಡಬೇಕು ಅಂತ. ಇವಾಗ 7 7 14, 5 3 8, 14 + 8 ಏನು? 1 ಕ್ಯಾರಿ 2, 1 + 1 2, 22. ನಾನು ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಲ್ಲ, ನಾನು ಯಾವತ್ತೂ ಹಿಂಗೆ ಸೈಡಲ್ಲಿ ಹಾಕ್ಕೊಂಡೆ ಮಾಡ್ತೀನಿ. ನೆಕ್ಸ್ಟ್ 4 + 3 ಏನು? 7. 7 + 7 14, 14 + 2 16, 16 + 4 20. ನೆಕ್ಸ್ಟ್ 6 + 4 10, 8 + 2 10 + 5 25, 2 ಇಲ್ಲಿ 5 ಇಲ್ಲಿ. 1 2 3 4 5 6 6 5 0 2 ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್.
ಇವಾಗ ಅಡಿಷನ್ ಆಫ್ 5 ಡಿಜಿಟ್ ನಂಬರ್ಸ್ ವಿತೌಟ್ ಕ್ಯಾರಿ ಸೇಮ್ 4 ಡಿಜಿಟ್ ನಂಬರ್ ವಿತ್ ಕ್ಯಾರಿ ವಿತೌಟ್ ಕ್ಯಾರಿ ಹೇಗೆ ಮಾಡಿದ್ರು ಅದೇ ರೀತಿ 5 ಡಿಜಿಟ್ ನಂಬರ್ನು ವಿತ್ ಕ್ಯಾರಿ ವಿತೌಟ್ ಕ್ಯಾರಿ ಮಾಡ್ತೀರಾ. ಅಷ್ಟೇ, ಸುಲಭ, ಏನೂ ಇಲ್ಲ. ಇವೆರಡನ್ನು ಆ್ಯಡ್ ಮಾಡಬೇಕು. ನೀವೇ ಆ್ಯಡ್ ಮಾಡಿ, ಇದರಲ್ಲಿ ಜಾಸ್ತಿ ಏನೂ ಇಲ್ಲ. 4 5 3 7 3 1 2 1 0. ಏನು ಅಂದರೆ ಅದರ ಜಾಗದಲ್ಲಿ ಕೆಳಗಡೆನೇ ಮಾಡಬೇಕು. ಯೂನಿಟ್ಸು, ಟೆನ್ಸ್, ಹಂಡ್ರೆಡ್ಸ್, 1000, 10,000 ಅದರ ಜಾಗದಲ್ಲೇ ನಾವು ಆ್ಯಡ್ ಮಾಡಬೇಕು ಅಷ್ಟೇ. 7 + 0 7, 3 + 1 4, 2 + 2 4, 5 + 1 6, 4 + 3 7, 7 6 4 4 7 ಅಷ್ಟೇ. 7 6 4 4 7. ಈಗ ಫೈಂಡ್ ದ ಸಮ್ ಆಫ್ ದಿಸ್ ಏನು ಮಾಡ್ತೀವಿ? 2 3 5 6 7 3 4 1 3 1 7 + 1 8 6 + 3 9 5 + 1 6 4 + 3 7 3 + 2 5 5 7 6 9 8. ಅದನ್ನೇ ನಮಗೂ ಬಂದಿದೆ 5 7 6 9 8. ಇವಾಗ ಇದೇ ರೀತಿ ವರ್ಡ್ ಪ್ರಾಬ್ಲಮ್ಸ್ನ ಮಾಡೋಣ. ಮಿಸ್ಟರ್ ಮಲ್ಲಪ್ಪ ಪರ್ಚೇಸ್ ದ ಸ್ಕೂಟರ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಮೋಟರ್ ಸೈಕಲ್ ಫಾರ್ ಎಸ್ ಸನ್. ಕಾಸ್ಟ್ ಆಫ್ ಸ್ಕೂಟರ್ ಎಷ್ಟು? ಇಷ್ಟು. ಕಾಸ್ಟ್ ಆಫ್ ಮೋಟರ್ ಸೈಕಲ್ ಏನು? ಇಷ್ಟು. ವಾಟ್ ಈಸ್ ದ ಟೋಟಲ್ ಅಮೌಂಟ್ ಪೇಡ್? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸಲ್ಲಿ ಯಾವತ್ತೂ ನೀವು ಫಸ್ಟ್ ಟೈಮ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಓದಬೇಕಾದ್ರೆ ಏನು ಇಂಪಾರ್ಟೆಂಟ್ ಅಂತ ಅಂಡರ್ಲೈನ್ ಮಾಡ್ಕೊಂಬಿಡಿ. ಯಾಕಂದರೆ ಅವರು ಸ್ವಲ್ಪ ಜಾಸ್ತಿ ಕತೆಗಳು ಕೊಟ್ಟಿರ್ತಾರೆ, ಅದೆಲ್ಲ ನಮಗೆ ಬೇಕಾಗಿಲ್ಲ. ಸೊ ಫಸ್ಟ್ ಟೈಮ್ ನೀವು ಓದಬೇಕಾದ್ರೆ ನೋಡಿ, ಇದು ಇಂಪಾರ್ಟೆಂಟು. ಸ್ಕೂಟರ್ ಎಷ್ಟು ಕಾಸ್ಟು ಅಂತ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಮೋಟರ್ ಸೈಕಲ್ ಎಷ್ಟು ಕಾಸ್ಟು ಅಂತ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಆಮೇಲೆ ನಾವೇನು ಕಂಡುಹಿಡಬೇಕು? ಟೋಟಲ್ ಅಮೌಂಟ್, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸುಲಭ ಆಗುತ್ತೆ. ಸ್ಟೇಟ್ಮೆಂಟ್ ಬರೆಯೋದು ಸುಲಭನೇ. ಕಾಸ್ಟ್ ಆಫ್ ಸ್ಕೂಟರ್, ಕಾಸ್ಟ್ ಆಫ್ ಮೋಟರ್ ಸೈಕಲ್, ಟೋಟಲ್ ಅಮೌಂಟ್ ಪೇಡ್ ಅಷ್ಟೇ. ಇಲ್ಲೇ ನಿಮಗೆ ಕ್ವೆಶ್ಚನಲ್ಲೇ ಎಲ್ಲ ಇರುತ್ತೆ. ಕ್ವೆಶ್ಚನ್ ನೋಡೇ ನೀವು ಬರೀಬೇಕು ಅಷ್ಟೇ. ಇವಾಗ ಟೋಟಲ್ ಅಮೌಂಟ್ ಪೇಡ್ ಅಂದರೆ ಏನು ಮಾಡಬೇಕು? ಎರಡನ್ನೂ ಆ್ಯಡ್ ಮಾಡಬೇಕು. 3 4 2 2 1. ಆಮೇಲೆ 3 5 6 7 8 ಎರಡನ್ನೂ ಆ್ಯಡ್ ಮಾಡೋಣ. 8 + 1 9, 7 + 2 9, 6 + 2 8, 5 + 4 9, 3 + 3 6, 6 9 8 9 9 ಅಂತ ಬರ್ತದೆ. ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಯಾಕೆ ಹೇಳಿ? ಯೂನಿಟ್ಸ್ ಬರಿಬೇಕು. ರೂಪೀಸ್ 69899. ನೆಕ್ಸ್ಟು ವಿತ್ ಕ್ಯಾರಿಂಗ್. ಇವಾಗ ನಾವು ವಿತೌಟ್ ಕ್ಯಾರಿಂಗ್ ಮಾಡಿದ್ವಿ, ಇವಾಗ ವಿತ್ ಕ್ಯಾರಿಂಗ್ ಮಾಡೋಣ ಅಷ್ಟೇ. ಅದು ಸುಲಭನೇ. 4 ಡಿಜಿಟ್ಗೆ ಹೆಂಗೆ ಮಾಡಿದ್ರು ಇದಕ್ಕೂ ಹಾಗೆ ಮಾಡೋದು. ಇವಾಗ 8 + 5 ಏನು? 13. ಸೊ 1 ಕ್ಯಾರಿ ಕೊಡ್ತೀನಿ, 3 ಇಲ್ಲಿ ಬರಿತೀನಿ ನೋಡಿ, 13. ನೆಕ್ಸ್ಟ್ 6 + 1 7, 7 + 7 14, 1 ಇಲ್ಲಿ ಹಾಕ್ತೀನಿ, 4 ಇಲ್ಲಿ ಬರಿತೀನಿ. ನೆಕ್ಸ್ಟ್ 7 + 1 8, 8 + 9 17, 1 ಇಲ್ಲಿ ಬರಿತೀನಿ, 7 ಇಲ್ಲಿ ಬರಿತೀನಿ. ನೆಕ್ಸ್ಟ್ 8 + 1 9, 9 + 5 14, 1 ಇಲ್ಲಿ ಬರಿತೀನಿ, 4 ಇಲ್ಲಿ ಬರಿತೀನಿ. ನೆಕ್ಸ್ಟ್ 3 + 2 5, 5 + 1 6, 6 4 7 4 3 ನೋಡಿ, 6 4 7 4 3 ನಮಗೂ ಇದೇ ಆನ್ಸರ್ ಬಂದಿದೆ. ಇವಾಗ ಫೈಂಡ್ ದ ಸಮ್ ಆಫ್ ದಿಸ್. 5 6 0 0 3 4 2 5 9 7. 7 + 3 ಏನು? 10, 1 ಇಲ್ಲಿ 0 ಇಲ್ಲಿ. 9 + 1 10, 1 ಇಲ್ಲಿ 0 ಇಲ್ಲಿ. 5 + 1 6, 6 + 2 8, 5 + 4 9, 9 8 6 0 0. ಇವಾಗ ಸ್ಟೇಟ್ಮೆಂಟ್ ಪ್ರಾಬ್ಲಮ್. A bookseller sold this much books in book exhibition, this much books in second book exhibition. Find the total number of books sold by him. ಅಂದರೆ ಫಸ್ಟ್ ಟೈಮ್ ಎಕ್ಸಿಬಿಷನಲ್ಲಿ ಇಷ್ಟು ಬುಕ್ಸ್ ಮಾಡ್ತಾನೆ, ಸೆಕೆಂಡ್ ಟೈಮ್ ಎಕ್ಸಿಬಿಷನಲ್ಲಿ ಇಷ್ಟು ಬುಕ್ಸ್ ಮಾಡ್ತಾನೆ. ಸೊ ಒಟ್ಟು ಅವನು ಎಷ್ಟು ಬುಕ್ಸ್ ಮಾಡ್ದ ಅಂದರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 2 6 8 1 7 1 7 7 9 4. ಈಗ 7 + 4 11, 1 ಇಲ್ಲಿ 1 ಇಲ್ಲಿ. 9 + 1 10, 10 + 1 11, 1 ಕ್ಯಾರಿ 1 ಇಲ್ಲಿ. 7 + 1 8, 8 8 16, 1 ಕ್ಯಾರಿ 6 ಇಲ್ಲಿ. 6 + 1 7, 7 7 14, 1 ಕ್ಯಾರಿ 4 ಇಲ್ಲಿ. 2 3 4 4 4 6 11 ಇಸ್ ಟೋಟಲ್ ನಂಬರ್ ಆಫ್ ಬುಕ್ಸ್ ಸೋಲ್ಡ್. ಯಾವಾಗಲೂ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗೆ ಸ್ಟೇಟ್ಮೆಂಟ್ ಬರಿಬೇಕು. ನಾನಿಲ್ಲಿ ಸ್ಟೇಟ್ಮೆಂಟ್ ಬರಿತಾ ಇಲ್ಲ.
ತುಂಬ ಸುಲಭ. ನಂಬರ್ ಆಫ್ ಬುಕ್ಸ್ ಸೋಲ್ಡ್ ಇನ್ ಫಸ್ಟ್ ಬುಕ್. ನೋಡಿ ಕ್ವೆಶ್ಚನಲ್ಲೇ ಇರುತ್ತೆ. ಸೋಲ್ಡ್ ದಿಸ್ ಮಚ್ ಬುಕ್ಸ್ ಇನ್ ಬುಕ್ ಎಕ್ಸಿಬಿಷನ್. ಬುಕ್ಸ್ ಸೋಲ್ಡ್ ಇನ್ ಫಸ್ಟ್ ಎಕ್ಸಿಬಿಷನ್. ನಂಬರ್ ಆಫ್ ಬುಕ್ಸ್ ಸೋಲ್ಡ್ ಇನ್ ಸೆಕೆಂಡ್ ಎಕ್ಸಿಬಿಷನ್. ಟೋಟಲ್ ನಂಬರ್ ಆಫ್ ಬುಕ್ಸ್ ಸೋಲ್ಡ್. ಅಷ್ಟೇ. ಇವಾಗ ಎಕ್ಸಸೈಸಸ್ಸು. ಇಲ್ಲಿ ಸಮ್ ಡೈರೆಕ್ಟ್ ಕೊಟ್ಟಿದ್ದಾರೆ, ಸಮ್ ಮಾಡಬೇಕು. ಇಲ್ಲೂ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಸಮ್ ಕಂಡುಹಿಡಿಯೋದು ಇದರಲ್ಲಿ ಏನೂ ಇಲ್ಲ, ಅದಕ್ಕೆ ನಾನು ನಿಮಗೆ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ನ ಮಾಡೋಣ. ದೇರ್ ವೇರ್ ದಿಸ್ ಮಚ್ ಟ್ರೀಸ್ ಇನ್ ಪ್ರೊಟೆಕ್ಟೆಡ್ ಏರಿಯಾ ಆಫ್ ಅ ಫಾರೆಸ್ಟ್. ದೀಸ್ ಮೆನಿ ಟ್ರೀಸ್ ವೇರ್ ಪ್ಲ್ಯಾಂಟೆಡ್. ಫೈಂಡ್ ದ ಟೋಟಲ್ ನಂಬರ್ ಆಫ್ ಟ್ರೀಸ್ ಇನ್ ಪ್ರೊಟೆಕ್ಟೆಡ್ ಏರಿಯಾ. ಅಂದರೆ ಮೊದಲೇ ಒಂದು ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಇಷ್ಟು ಟ್ರೀಸ್ ಇತ್ತಂತೆ, ಆಮೇಲೆ ಇನ್ನೊಂದಷ್ಟು ಟ್ರೀಸ್ನ ನಾವು ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಟ್ರೀಸ್ ಎಷ್ಟು ಅಂದರೆ ಏನು ಮಾಡಬೇಕು, ನಾವು ಇವೆರಡನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಸ್ಟೇಟ್ಮೆಂಟ್ಸ್ ಹೇಗೆ ಬರೀತೀರಾ? ನಂಬರ್ ಆಫ್ ಟ್ರೀಸ್ ಇನ್ ಪ್ರೊಟೆಕ್ಟೆಡ್ ಏರಿಯಾ 2, 6, 7, 5, 9. ನಂಬರ್ ಆಫ್ ಟ್ರೀಸ್ ಪ್ಲ್ಯಾಂಟೆಡ್ 1, 3, 8, 4, 2. ಟೋಟಲ್ ನಂಬರ್ ಆಫ್ ಟ್ರೀಸ್ ಅಷ್ಟೇ. 2, 6, 7, 5, 9, 1, 3, 8, 4, 2 ಪ್ಲಸ್ 9 + 2 10, 11, 1 carry 1 down. 5 + 4 9, 9 + 1 10, 1 carry 0. 7 + 1 8, 8, 8 16, 1 carry 6. 9, 10, 1 carry 0, 2, 3, 4, 4, 0, 6, 0, 1. Trees, total trees 4, 0, 6, 0, 1. ಹೀಗ a cooperative milk dairy collects this much liters of milk from farmers in a week. This much liters of milk in next week. ಒಂದು ವಾರ ಇಷ್ಟು ಮಿಲ್ಕ್ ಕಲೆಕ್ಟ್ ಮಾಡ್ತವೆ, ಇನ್ನೊಂದು ವಾರ ಇಷ್ಟು ಹಾಲನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಒಟ್ಟು ಎಷ್ಟು ಕಲೆಕ್ಟ್ ಮಾಡಿದೆ 2 ವೀಕ್ಸಲ್ಲಿ ಅಂದರೆ ಏನು ಮಾಡಬೇಕು, ಇವೆರಡನ್ನು ಆ್ಯಡ್ ಮಾಡಬೇಕು. 15209 16826. ಇವಾಗ 6 6 12 13 14 15. 1 carry 5 down. 2 + 1 3. 8 + 2 10. 1 carry 0. 5 + 1 6. 6 6 12. 1 carry 2 3. 3 2 0 3 5 ಲೀಟರ್ಸ್ ಆಯಿತು. ನೆಕ್ಸ್ಟ್, an Indian cricketer scored this much runs in test cricket matches. This much in one day. ಟೆಸ್ಟ್ ಕ್ರಿಕೆಟಲ್ಲಿ ಇಷ್ಟು ರನ್ಸ್ ಸ್ಕೋರ್ ಮಾಡಿದ್ರಂತೆ, ODI ಒನ್ ಡೇನಲ್ಲಿ ಇಷ್ಟು ರನ್ ಸ್ಕೋರ್ ಮಾಡಿದ್ರಂತೆ. ಸೊ ಒಟ್ಟು ಎಷ್ಟು ಸ್ಕೋರ್ ಮಾಡಿದ್ರು ಅಂದರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. 14025 + 15759. 9 + 5 14. 1 carry 4 down. 5 6 7 8 7. 5 + 4 9. 1 + 1 2 ಒಟ್ಟು 2 9 7 8 4 ರನ್ಸ್ ಮಾಡಿದ್ದಾರೆ. ಇವಾಗ a public library in a city has this much books in Kannada, these many books in Hindi, these many books in English. ಕನ್ನಡ ಬುಕ್ಸ್ ಇಷ್ಟಿದಾವಂತೆ, ಹಿಂದಿ ಬುಕ್ಸ್ ಇಷ್ಟಿದಾವಂತೆ, ಇಂಗ್ಲೀಷ್ ಬುಕ್ಸ್ ಇಷ್ಟಿದಾವಂತೆ. ಸೊ ಒಟ್ಟು ಎಷ್ಟು ಬುಕ್ಸ್ ಇದ್ದಾವೆ ಲೈಬ್ರರಿನಲ್ಲಿ ಅಂದರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. 17943 + 14635 + 10284. ಇದಕ್ಕೆ ಸ್ಟೇಟ್ಮೆಂಟ್ಸ್ ಹೆಂಗೆ ಬರೀತೀರಾ? ನಂಬರ್ ಆಫ್ ಬುಕ್ಸ್ ಇನ್ ಕನ್ನಡ, ಬುಕ್ಸ್ ಇನ್ ಹಿಂದಿ, ಬುಕ್ಸ್ ಇನ್ ಇಂಗ್ಲೀಷ್, ಟೋಟಲ್ ಬುಕ್ಸ್. ನೋಡಿ ತುಂಬ ಸುಲಭ ಸ್ಟೇಟ್ಮೆಂಟ್ಸ್ ಬರೆಯೋದು, ಕ್ವೆಶ್ಚನಿಂದನೇ ನೀವು ತೆಕ್ಕೊಂಡು ಬರಿಬೋದು. 5 + 4 9. 9 + 3 12. 1 carry 2. ನೆಕ್ಸ್ಟ್ 8 + 3 11. 11 + 1 15. 15 + 4 19. 8 + 3 11. 11 + 5 16. ನೆಕ್ಸ್ಟ್ 6 + 2 8. 9 + 1 10 18. 7 + 1 8. 8 + 4 12. 1 2 3 4 4 2 8 6 2. ಟೋಟಲ್ ಬುಕ್ಸ್. ಈಗ ಇನ್ ಅನ್ ಅಸೆಂಬ್ಲಿ ಎಲೆಕ್ಷನ್ 3 candidates were polled this many votes. 3 ಜನಕ್ಕೆ ಇಷ್ಟು ವೋಟ್ಸ್ ಬಂತಂದರೆ, ಹಾಗಿದ್ರೆ ಒಟ್ಟು ವೋಟ್ಸ್ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂದರೆ 32135 29048
4951 ನೋಡಿ, ಅದರ ಜಾಗಕ್ಕೆ ನೀವು ಬರ್ಕೋಬೇಕು. 4951 4 ಡಿಜಿಟ್ ನಂಬರ್ ಅಂದರೆ ಥೌಸಂಡ್ಸ್ ಪ್ಲೇಸಲ್ಲಿದೆ 4, ಅದಕ್ಕೆ ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, 1000, 10,000, ಅದಕ್ಕೆ 4ನ ಥೌಸಂಡ್ಸ್ ಪ್ಲೇಸಲ್ಲೇ ನಾನು ಬರ್ಕೋಬೇಕು. ಏನೂ ಇಲ್ಲ ಅಂದರೆ 0 ಅಂತ ಅರ್ಥ. ಈಗ 8 + 1 9, 9 + 5 14, 5 + 4 9, 9 + 1 10, 10 + 3 13, 9 + 1 10, 10 + 1 11, 9 + 1 10, 10 + 6 16, 3 4 5 6 6 6 1 3 4 ಟೋಟಲ್ ಇಷ್ಟು ವೋಟ್ಸ್ ಹಾಕಿದ್ದಾರೆ. ಅಷ್ಟೇ. ಅಡಿಷನ್ ಚಾಪ್ಟರ್ ಏನು 4 ಡಿಜಿಟ್ ನಂಬರ್ ನೀವು ಹೇಗೆ ಆ್ಯಡ್ ಮಾಡಿದಾರೋ ಇಲ್ಲೂ ಅದೇ ಮಾಡ್ತೀರಾ, ವಿತ್ ಕ್ಯಾರಿ ವಿತೌಟ್ ಕ್ಯಾರಿ ಅಷ್ಟೇ, ಇದರಲ್ಲಿ ಜಾಸ್ತಿ ಏನೂ ಇಲ್ಲ.